ಇವತ್ತು ನನ್ನ ಕಾರ್ ಅದು ಅಲ್ಲಿ ಇಲ್ಲಿ ಅದು ಇದು ಕಟ್ಟಿದರೆ ಕಟ್ಕೊಡ್ದು ಪರ್ಮಿಷನ್ ಅದು ಇದು ಅಂತ ಹೇಳ್ತೀರಿ. ನನ್ನ ಕಾರ್ ಮೇಲೆ ನಾನು ರಾಮ ಭಕ್ತ, ಅಯೋಧ್ಯೆ ರಾಮ ಮಂದಿರನ ಹಾಕ್ಕೊಂತೀನಿ, ಮೋದಿಯವ್ರ ಫೋಟೋನ ಹಾಕ್ಕೊಂತೀನಿ, ಶ್ರೀರಾಮಚಂದ್ರನ ಫೋಟೋನ ಹಾಕ್ಕೊಂತೀರಿ. ಅಕ್ರಪಾಶಿ ಅವ್ರು ಅದನ್ನು ತಡೆಯೋಕ್ಕಾಗುತ್ತಾ? ಸಿದ್ದರಾಮಯ್ಯನವ್ರು ಅದನ್ನು ತಡೆಯೋಕ್ಕಾಗುತ್ತಾ? ನಿಮ್ಗೆ ತಾಕತ್ತಿದ್ರೆ ಅದನ್ನು ತಡೀರಿ ನೋಡೋಣ. ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೇಶದಲ್ಲಿರ್ತಕ್ಕಂಥವ್ರು ನಮ್ಮ ಮನೆ ನಮ್ಮ ವಾಹನದ ಮೇಲೆ ನಾವು ಶ್ರೀರಾಮನ ಮತ್ತು ಅಯೋಧ್ಯೆ ರಾಮ ಮಂದಿರ ಭಾವಚಿತ್ರವನ್ನು ನಾವು ಹಾಕ್ಕೊಳ್ತೀರಿ. ಅದನ್ನು ಯಾರ ಕೈನಲ್ಲೂ ತಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನಿವತ್ತು ನಮ್ಮ ಕಾರ್ ಮೇಲೆ ಅಯೋಧ್ಯೆ ರಾಮ ಮಂದಿರ ಮತ್ತು ಶ್ರೀರಾಮ ಪ್ರಭು ನರೇಂದ್ರ ಮೋದಿಯವರ ಏನು ಸ್ಟಿಕ್ಕರಿಂಗ್ ಇದೆ ಅದನ್ನು ಮಾಡಿಸಿದ್ದೀವಿ. ಇವತ್ತು ನನ್ನ ಕಾರ್ ಅದು ಅಲ್ಲಿ ಇಲ್ಲಿ ಅದು ಇದು ಕಟ್ಟಿದರೆ ಕಟ್ಕೊಡ್ದು ಪರ್ಮಿಷನ್ ಅದು ಇದು ಅಂತ ಹೇಳ್ತೀರಿ. ನನ್ನ ಕಾರ್ ಮೇಲೆ ನಾನು ರಾಮ ಭಕ್ತ, ಅಯೋಧ್ಯೆ ರಾಮ ಮಂದಿರನ ಹಾಕ್ಕೊಂತೀನಿ, ಮೋದಿಯವ್ರ ಫೋಟೋನ ಹಾಕ್ಕೊಂತೀನಿ, ಶ್ರೀರಾಮಚಂದ್ರನ ಫೋಟೋನ ಹಾಕ್ಕೊಂತೀರಿ. ಅಕ್ರಪಾಶಿ ಅವ್ರು ಅದನ್ನು ತಡೆಯೋಕ್ಕಾಗುತ್ತಾ? ಸಿದ್ದರಾಮಯ್ಯನವ್ರು ಅದನ್ನು ತಡೆಯೋಕ್ಕಾಗುತ್ತಾ? ನಿಮ್ಗೆ ತಾಕತ್ತಿದ್ರೆ ಅದನ್ನು ತಡೀರಿ ನೋಡೋಣ. ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೇಶದಲ್ಲಿರ್ತಕ್ಕಂಥವ್ರು ನಮ್ಮ ಮನೆ ನಮ್ಮ ವಾಹನದ ಮೇಲೆ ನಾವು ಶ್ರೀರಾಮನ ಮತ್ತು ಅಯೋಧ್ಯೆ ರಾಮ ಮಂದಿರ ಭಾವಚಿತ್ರವನ್ನು ನಾವು ಹಾಕ್ಕೊಳ್ತೀರಿ. ಅದನ್ನು ಯಾರ ಕೈನಲ್ಲೂ ತಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನಿವತ್ತು ನಮ್ಮ ಕಾರ್ ಮೇಲೆ ಅಯೋಧ್ಯೆ ರಾಮ ಮಂದಿರ ಮತ್ತು ಶ್ರೀರಾಮ ಪ್ರಭು ನರೇಂದ್ರ ಮೋದಿಯವರ ಏನು ಸ್ಟಿಕ್ಕರಿಂಗ್ ಇದೆ ಅದನ್ನು ಮಾಡಿಸಿದ್ದೀವಿ.